ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಮತ್ತಾಯನ ಸುವಾರ್ತೆಯ 14ನೇ ಅಧ್ಯಾಯದೊಳಗೆ ಇಳಿತಿದ್ದೇವೆ. ಇನ್ನೊಂದು ಏನಂತಾರೆ, ದೊಡ್ಡ ನಾಟಕೀಯ ಅಧ್ಯಾಯ ಅಲ್ವಾ? ಒಂದು ಕಡೆ ಅರಮನೆ ಒಳಸಂಚು, ಇನ್ನೊಂದು ಕಡೆ ಪವಾಡ, ಆಮೇಲೆ ಪ್ರಕೃತಿಯ ನಿಯಮಗಳನ್ನೇ ಮೀರಿದ ಘಟನೆಗಳು. ಹೌದು. ಈ ಕಥೆಗಳಿಂದ ನಮಗೆ ಏನು ಮುಖ್ಯವಾಗಿ ತಿಳಿಯುತ್ತೆ ಅಂತ ನೋಡೋಣ ಇವತ್ತು. ಖಂಡಿತ. ಈ ಅಧ್ಯಾಯದಲ್ಲಿ ಎಲ್ಲವೂ ಇದೆ ನೋಡಿ. ಅರಸ ಹೇರೋದನ ಭಯ, ಅವನ ಒಂದು ತರದ ಕ್ರೌರ್ಯ, ಯೇಸುವಿನ ಕರುಣೆ, ಆತನ ಶಕ್ತಿ, ಆಮೇಲೆ ಶಿಷ್ಯರ ನಂಬಿಕೆ, ಮತ್ತೆ ಅದೇ ಶಿಷ್ಯರಲ್ಲೇ ಬರುವ ಸಂದೇಹ, ಎಲ್ಲವೂ ಒಂದರಲ್ಲೇ ಇದೆ. ಕಥೆ ಶುರುವಾಗುವುದೇ ಏನಪ್ಪಾ ಅಂದ್ರೆ ಹೇರೋದನ ಆತಂಕದಿಂದ. ಹೌದಾ? ಯೇಸುವಿನ ಬಗ್ಗೆ ಸುದ್ದಿ ಕೇಳಿದಾಗ ಅವನು ಹೆದರ್ಕೊಳ್ತಾನೆ. ಅಯ್ಯೋ, ನಾನು ಕೊಂದನಲ್ಲ ಯೋಹಾನ ಸ್ನಾಪಕನನ, ಅವನೇ ಸತ್ತೋರೊಳಗನೆ ಎದ್ದು ಬಂದಿದ್ದಾನೆ ಅಂತ. ಅಂದ್ರೆ ಅವನಿಗೆ ಅಷ್ಟು ಕಾಡಿತ್ತ ಆ ಘಟನೆ? ಯಾಕೆ ಕೊಂದಿದ್ದ ಅವನು ಯೋಹಾನನನ್ನ? ಹೌದು, ಕಾರಣ ಏನಂದ್ರೆ ಹೆರೋದ ತನ್ನ ಸ್ವಂತ ಸಹೋದರ ಫಿಲಿಪ್ ಇದ್ದಾನಲ್ಲ, ಅವನ ಹೆಂಡತಿ ಹೆರೋದ್ಯಳನ್ನೇ ಮದುವೆಯಾಗಿ ಬಿಟ್ಟಿದ್ದ. ಇದು ತಪ್ಪು, ಇದು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಸರಿ ಇಲ್ಲ ಅಂತ ಯೋಹಾನ ತುಂಬಾ ಧೈರ್ಯವಾಗಿ ಹೇಳಿದ್ದ. ಸರಿ. ಅದಕ್ಕೆ ಅವನನ್ನು ಹಿಡಿದು ಜೈಲಿಗೆ ಹಾಕಿದ್ದ. ಆದ್ರೆ ಅವನನ್ನ ಕೊಲ್ಲೋಕೆ ಸ್ವಲ್ಪ ಹಿಂದೇಟು ಆಗ್ತಿದ್ದ. ಯಾಕಂದ್ರೆ ಜನ ಎಲ್ಲ ಯೋಹಾನನನ್ನ ಒಬ್ಬ ಪ್ರವಾದಿ ಅಂತ ನೋಡ್ತಿದ್ರು. ಹೊತ್ತಾ? ಹೌದು. ಹಾಗಾದ್ರೆ ಆ ಕೊಲೆ ನಡೆದಿದ್ದು ಹೇಗೆ? ಆಕಸ್ಮಿಕವಾಗಿ ಏನಾದ್ರೂ? ಇಲ್ಲ, ಅದು ಒಂದು ಆಕ್ಚುಲಿ ಪ್ಲಾನ್ಡ್ ಅಂತ ಹೇಳಕ್ ಆಗಲ್ಲ. ಆದ್ರೆ ಒಂದ್ ಸಂದರ್ಭದಲ್ಲಾಯ್ತು. ಹೆರೋದನ ಹುಟ್ಟಬ್ಬದ ಪಾರ್ಟಿ ನಡೀತಿತ್ತು. ಓಕೆ. ಆಗ ಹೆರೋದಿಯಳ ಮಗಳು, ಅಂದ್ರೆ ಹೆರೋದನ ಮಲಮಗಳು, ಬಂದು ಡ್ಯಾನ್ಸ್ ಮಾಡಲು. ರಾಜನಿಗೆ ಭಯಂಕರ ಖುಷಿಯಾಗ್ಬಿಡ್ತು. ಆಗ ಅವನು, ನಿನಗೇನ್ ಬೇಕೋ ಕೇಳು, ರಾಜ್ಯದ ಅರ್ಧ ಭಾಗ ಬೇಕಿದ್ರು ಕೊಡ್ತೀನಿ ಅನ್ನೋ ರೇಂಜಿಗೆ ಮಾತು ಕೊಟ್ಬಿಟ್ಟ, ಪ್ರಮಾಣ ಮಾಡ್ದ. ಅಯ್ಯೋ. ಆಗ ಹುಡುಗಿ ತನ್ನ ತಾಯಿ ಹೆರೋದಿಯಳ ಹತ್ರ ಹೋಗಿ ಕೇಳಿದ್ಲು, ಏನ್ ಕೇಳಲಿ ಅಂತ. ಅವಳು ಹೇಳ್ಕೊಟ್ಲು, ಹೋಗಿ ಒಂದ್ ತಟ್ಟೆಯಲ್ಲಿ ಯೋಹಾನ ಸ್ನಾಪಕನ ತಲೆ ಬೇಕು ಅಂತ ಕೇಳು ಅಂತ. ಅರೆ, ಇದು ಭಯಾನಕವಾಗಿದೆ. ಅಷ್ಟೋ ದ್ವೇಷ ಇತ್ತ ಆಕೆಗೆ? ಹೌದು. ಬಹುಶಃ ತನ್ನ ಮದುವೆಯನ್ನ ಪ್ರಶ್ನಿಸಿದ್ದಿಕ್ಕೆ ಆ ಕೋಪ ಇರಬೇಕು. ಆ ಹುಡುಗಿ ಬಂದು ರಾಜನತ್ರ ಅದನ್ನೇ ಕೇಳ್ಬಿಟ್ಲು. ರಾಜ ಏನ್ ಮಾಡ್ದ? ಪ್ರಮಾಣ ಮಾಡಿದ್ನಲ್ಲ. ಅದೇ ಪರಿಸ್ಥಿತಿ. ರಾಜನ್ಗೆ ತುಂಬಾ ದುಃಖ ಆಯ್ತು ಅಂತ ಬರ್ದಿದೆ. ಆದ್ರೆ ಕೊಟ್ಟ ಮಾತಿಗೆ ತಪ್ಪೋಕಾಗಲ್ಲ. ಅಷ್ಟು ಜನರ ಮುಂದೆ ಅತಿಥಿಗಳೆಲ್ಲ ಇದ್ರು. ಹೌದು, ಮುಖ ಉಳಿಸ್ಕೊಳ್ಬೇಕಿತ್ತು. ಅದಕ್ಕೆ ಸರಿ ಅಂತ ಹೇಳಿ ಸೈನಿಕರಿಗೆ ಆಜ್ಞೆ ಮಾಡಿ ಜೈಲಲ್ಲಿದ್ದ ಯೋಹಾನನ ತಲೆ ಕಡಿಸಿ ಒಂದು ತಟ್ಟೆಯಲ್ಲಿ ತಂದು ಆ ಹುಡುಗಿಗೆ ಕೊಡಿಸಿದ. ಎಷ್ಟು ಕ್ರೂರ ಅಲ್ವಾ? ಅಧಿಕಾರ ಮತ್ತೆ ವೈಯಕ್ತಿಕ ದ್ವೇಷ ಸೇರಿದ್ರೆ ಹೀಗಾಗುತ್ತೆ. ಖಂಡಿತ. ಈ ಘಟನೆ ನಡೆತು. ಈ ವಿಷಯ ಯೇಸುವಿಗೆ ಗೊತ್ತಾದಾಗ ಆತ ತುಂಬಾ ನೊಂದುಕೊಂಡಿರ್ಬೇಕು. ಹೌದು. ಸುದ್ದಿ ಕೇಳಿ ಯೇಸು ಒಬ್ಬನೇ ಇರ್ಬೇಕು ಅಂತ ಒಂದು ದೋಣಿ ಹತ್ತಿ ನಿರ್ಜನ ಪ್ರದೇಶಕ್ಕೆ ಹೋದ. ಆದ್ರೆ ಜನ ಬಿಡ್ಲಿಲ್ವಾ? ಇಲ್ಲ. ಜನರು ಇದನ್ನ ತಿಳಿದು ಕಾಲ್ನಡಿಗೆಯಲ್ಲೇ ಆತನನ್ನ ಹಿಂಬಾಲಿಸ್ಕೊಂಡ್ ಬಂದ್ರು. ಯೇಸು ದಡಸೇರ್ ನೋಡಿದ್ರೆ ಅಲ್ಲಿ ದೊಡ್ಡ ಜನಸಮೂಹವೇ ಕಾದಿತ್ತು. ಇಲ್ಲಿ ಕಥೆ ಇನ್ನೊಂದು ಕಡೆ ತಿರುಗುತ್ತೆ ಅಲ್ವಾ? ಆ ಪ್ರಸಿದ್ಧ 5,000 ಜನರಿಗೆ ಆಹಾರ ನೀಡಿದ ಪವಾಡ. ನಿಖರವಾಗಿ. ಯೇಸು ಆ ಜನರನ್ನ ನೋಡಿ ಕರುಣೆ ತೋರಿಸ್ದ. ಅವರಲ್ಲಿದ್ದ ರೋಗಿಗಳನ್ನ ಗುಣಪಡಿಸಿದ. ಸಂಜೆ ಆಯ್ತು. ಶಿಷ್ಯರು ಬಂದು, ಇದು ನಿರ್ಜನ ಪ್ರದೇಶ, ಹೊತ್ತಾಗಿದೆ, ಜನರನ್ನ ಕಳಿಸ್ಬಿಡಿ, ಹಳ್ಳಿಗಳಿಗೋಗಿ ಏನಾದ್ರು ತಿಂಡಿ ತಂದುಕೊಳ್ಳಿ ಅಂದ್ರು. ಲಾಜಿಕಲ್ ಆಗಿ ಹೇಳಿದ್ರು. ಹೌದು. ಆದ್ರೆ ಯೇಸು ಹೇಳಿದ್ದು, ಅವರು ಹೋಗ್ಬೇಕಾಗಿಲ್ಲ, ನೀವೇ ಅವ್ರಿಗೆ ತಿನ್ನಲ್ ಕೊಡಿ. ಏನು? ಅವ್ರತ್ರ ಏನಿತ್ತು ಅಂತ? ಅದೇ ಪ್ರಶ್ನೆ ಶಿಷ್ಯರಿಗೂ ಬಂತು. ಅವರು ಹೇಳಿದ್ರು, ನಮ್ಮತ್ರ ಇರೋದು ಕೇವಲ 5 ರೊಟ್ಟಿ ಮತ್ತೆ 2 ಮೀನಷ್ಟೇ. ಅಷ್ಟರಿಂದ ಸಾವಿರಾರು ಜನರಿಗೆ ಹೇಗೆ ಸಾಧ್ಯ? ಯೇಸು ಹೇಳ್ದ, ಅದನ್ನ ನನ್ನತ್ರ ತನ್ನಿ. ಆ 5 ರೊಟ್ಟಿ 2 ಮೀನು ತಗೊಂಡ್ರು. ಯೇಸು ಆಕಾಶದ ಕಡೆ ನೋಡಿ ದೇವರಿಗೆ ಸ್ತೋತ್ರ ಮಾಡಿ ಅದನ್ನ ಮುರಿದು ಶಿಷ್ಯರಿಗೆ ಕೊಟ್ಟ. ಶಿಷ್ಯರು ಜನರಿಗೆ ಹಂಚಿದ್ರು. ಮಹಿಳೆಯರು ಮಕ್ಕಳನ್ನ ಬಿಟ್ಟು ಸುಮಾರು 5,000 ಗಂಡಸ್ರೇ ಇದ್ರು ಅಂತ ಹೇಳುತ್ತೆ. 5,000? ಹೌದು. ಎಲ್ಲರೂ ಹೊಟ್ಟೆ ತುಂಬಾ ತಿಂದ್ರು. ತಿಂದ ಮೇಲೆ ಉಳಿದ ತುಂಡುಗಳನ್ನೆಲ್ಲ ಒಟ್ಟು ಮಾಡಿದರೆ 12 ಬುಟ್ಟಿಗಳಷ್ಟು ತುಂಬಿತು. ವಾಹ್, ನಂಬೋಕೆ ಕಷ್ಟ ಇದು. ನಮ್ಹತ್ರ ಇರೋದು ಕಡಿಮೆ ಅನ್ಸಿದ್ರೂ ದೇವ್ರ ಶಕ್ತಿ ಇದ್ರೆ ಏನೂ ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಉದಾಹರಣೆನಾ? ಖಂಡಿತವಾಗಿ. ಸಂಪನ್ಮೂಲಗಳ ಕೊರತೆಯ ಮಧ್ಯೆಯೂ ದೇವರ ಕರುಣೆ ಮತ್ತು ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಸರಿ, ಈ ಅದ್ಭುತ ಘಟನೆ ನಡೀತು. ಇದ್ರ ನಂತರ ಮತ್ತೊಂದು
ಇನ್ನೂ ಹೆಚ್ಚು ಆಶ್ಚರ್ಯಕರವಾದ ಘಟನೆ ನಡೆಯುತ್ತೆ. ಯೇಸು ನೀರಿನ ಮೇಲೆ ನಡೆಯೋದು. ಹೌದು, ಆ ಪವಾಡದ ನಂತರ ಯೇಸು ತಕ್ಷಣ ಶಿಷ್ಯರನ್ನ ದೋಣಿ ಹತ್ಸಿ, ನೀವು ಆಚೆ ದಡಕ್ಕೆ ಹೋಗಿ ನಾನು ಜನರನ್ನ ಕಳಿಸಿ ಬರ್ತೀನಿ ಅಂದ. ತಾನು ಹೋಗ್ಲಿಲ್ವಾ ಜೊತೆಗೆ? ಇಲ್ಲ, ಆತ ಜನರನ್ನ ಕಳಿಸ್ಬಿಟ್ಟು ಒಬ್ಬನೇ ಪ್ರಾರ್ಥನೆ ಮಾಡ್ಕೊಳ್ಳಕ್ಕೆ ಬೆಟ್ಟಕ್ಕೆ ಹೋದ. ಶಿಷ್ಯರು ದೋಣಿಯಲ್ಲಿ ಹೊರಟ್ರು. ಆಮೇಲೆ ರಾತ್ರಿಯಾಯಿತು. ದೋಣಿ ಕೆರೆಯ ಮಧ್ಯದಲ್ಲಿತ್ತು. ಆಗ ಜೋರಾಗಿ ಗಾಳಿ ಬೀಸಿ ಅಲೆಗಳು ಏಳಲು ಶುರುವಾಯಿತು. ದೋಣಿ ಒಯ್ದಾಡ್ತಾ ಇತ್ತು. ಓ, ಸರಿಸುಮಾರು ರಾತ್ರಿ 3ನೇ ಜಾವದಲ್ಲಿ ಯೇಸು ಕೆರೆಯ ನೀರಿನ ಮೇಲೇನೆ ನಡೆದುಕೊಂಡು ಅವ್ರ ಹತ್ರ ಬಂದ. ಅಬ್ಬಬ್ಬ! ಶಿಷ್ಯರು ಏನಂದ್ರು? ಅವರಿಗೆ ಖಂಡಿತ ಭಯ ಆಗಿರ್ಬೇಕಲ್ವಾ? ಹೌದು, ಅವರಿಗೆ ನೀರಿನ ಮೇಲೆ ಯಾರೋ ಬರತಿರೋದು ನೋಡಿ ಅಯ್ಯೋ ಭೂತ ಅಂತ ಕಿರ್ಚ್ಕೊಂಡ್ರು. ಭಯ ಪಟ್ಬಿಟ್ಟಿದ್ರು. ಸಹಜ ಬಿಡಿ. ಆಗ ಯೇಸು ತಕ್ಷಣ ಮಾತಾಡ್ದ. ಧೈರ್ಯವಾಗಿರಿ, ನಾನೇ, ಭಯ ಪಡ್ಬೇಡಿ ಅಂದ. ಆಗ ಸ್ವಲ್ಪ ಸಮಾಧಾನ ಆಗಿರ್ಬೋದು. ಆಗ ಪೇತ್ರ ಅವನಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ನೋಡಿ ಅವನ್ ಕೇಳ್ದ, ಕರ್ತನೇ, ನಿಜವಾಗ್ಲೂ ನೀನೇ ಆಗಿದ್ರೆ ನಾನು ನಿನ್ನ ಹತ್ರ ನೀರಿನ ಮೇಲೆ ನಡೆದು ಬರೋ ಹಾಗೆ ಹೇಳು ಅಂತ. ವಾ, ಪೇತ್ರನಿಗೆ ಎಷ್ಟು ಧೈರ್ಯ! ಯೇಸು ಬಾ ಅಂದ. ನಡೆದನಾ ಪೇತ್ರ? ನಡೆದ. ದೋಣಿಯಿಂದ ಇಳಿದು ನೀರಿನ ಮೇಲೆ ಕಾಲಿಟ್ಟು ಯೇಸುವಿನ ಕಡೆಗೆ ನಡೆಯಲು ಶುರು ಮಾಡ್ದ. ನಿಜವಾಗ್ಲೂ? ಹೌದು. ಆದ್ರೆ ಸ್ವಲ್ಪ ದೂರ ನಡೆದ ಮೇಲೆ ಅವನ ಗಮನ ಯೇಸುವಿನ ಮೇಲಿಂದ ಸರಿದು ರಭಸವಾಗಿ ಬೀಸ್ತಿದ್ದ ಗಾಳಿ, ದೊಡ್ಡ ಅಲೆಗಳ ಮೇಲೆ ಹೋಯ್ತು. ಓ ನೋ! ಆಗ ಅವನಿಗೆ ಭಯ ಶುರುವಾಗಿ ನೀರಿನಲ್ಲಿ ಮುಳುಗಲು ಶುರು ಮಾಡ್ದ. ಅಯ್ಯೋ! ತಕ್ಷಣ ಕರ್ತನೆ, ನನ್ನನ್ನು ರಕ್ಷಿಸು ಅಂತ ಕೂಕೊಂಡ. ಯೇಸು ಏನ್ ಮಾಡ್ದ? ಯೇಸು ತಕ್ಷಣ ತನ್ನ ಕೈ ಚಾಚಿ ಅವನನ್ನ ಹಿಡಿದುಕೊಂಡ. ಆಮೇಲೆ ಕೇಳ್ದ, ಸ್ವಲ್ಪ ನಂಬಿಕೆ ಅವನೇ, ಯಾಕೆ ಸಂದೇಹಪಟ್ಟೆ ಅಂತ. ಇದು ನಂಬಿಕೆಗೂ ಸಂದೇಹಕ್ಕೂ ಇರೋ ಹೋರಾಟವನ್ನ ತುಂಬಾ ಚೆನ್ನಾಗ್ ತೋರಿಸ್ತಲ್ವಾ? ನಮ್ಮ ಗಮನ ಸಮಸ್ಯೆಗಳ ಮೇಲೆ ಹೋದ್ರೆ ನಂಬಿಕೆ ಕಡಿಮೆ ಆಗಿ ಮುಳುಗೋಕ್ ಶುರು ಮಾಡ್ತೀವಿ. ನಿಖರವಾಗಿ ಅದೇ ಪಾಠ ಇಲ್ಲಿದೆ. ಅವರಿಬ್ರು ದೋಣಿ ಹತ್ತಿದ ತಕ್ಷಣ ಗಾಳಿ ನಿಂತೋಯ್ತು. ಆಗ ದೋಣಿಯಲ್ಲಿದ್ದ ಬೇರೆ ಶಿಷ್ಯರೆಲ್ಲರೂ ಯೇಸುವಿನ ಪಾದಕ್ಕೆ ಬಿದ್ದು, ನಿಜವಾಗಿಯೂ ನೀನು ದೇವರ ಮಗನು ಅಂತ ಆರಾಧನೆ ಮಾಡಿದ್ರು. ಆ ಅನುಭವದ ನಂತರ ಅವರಿಗೆ ನಂಬಿಕೆ ಗಟ್ಟಿಯಾಗಿರ್ಬೇಕು. ಹೌದು. ಕೊನೆಗೆ ಅವರು ಗೆನ್ನೆಸರೆತ್ ಅನ್ನೋ ಪ್ರದೇಶಕ್ಕೆ ಬಂದು ದಡ ಸೇರ್ತಾರೆ. ಅಲ್ಲಿನ ಜನ ಯೇಸುವನ್ನ ಗುರುತಿಸಿ ತಮ್ಮಲ್ಲಿದ್ದ ಎಲ್ಲಾ ರೋಗಿಗಳನ್ನು ತರ್ತಾರೆ. ಅಲ್ಲೂ ಪವಾಡಗಳು ನಡೆದ್ವಾ? ಹಾಂ. ಆತನ ಬಟ್ಟೆಯ ಸೆರಗನ್ನ ಮುಟ್ಟಿದ್ರೂ ಸಾಕು ಗುಣವಾಗುತ್ತೆ ಅಂತ ಕೇಳಿ ಹಾಗೆ ಮುಟ್ಟಿದವರೆಲ್ಲರೂ ಸಂಪೂರ್ಣವಾಗಿ ಗುಣವಾದರು. ಹಾಗಾದ್ರೆ ಒಟ್ಟಾರೆಯಾಗಿ ಈ ಅಧ್ಯಾಯ ಅಂದ್ರೆ ಮತ್ತಾಯ 14 ಇದರಿಂದ ನಾವ್ ಏನ್ ಕಲಿಯಬಹುದು? ಒಂದ್ ಕಡೆ ರಾಜಕೀಯ, ಕ್ರೌರ್ಯ, ಭಯ, ಇನ್ನೊಂದ್ ಕಡೆ ಅದ್ಭುತವಾದ ಕರುಣೆ, ಪವಾಡಗಳು, ನಂಬಿಕೆಯ ಪರೀಕ್ಷೆ, ಸಂದೇಹ ಮತ್ತೆ ಕೊನೆಗೆ ದೇವರ ಶಕ್ತಿಯ ಪ್ರದರ್ಶನ ಎಲ್ಲವೂ ಒಟ್ಟಿಗೆ ಬಂದಿದೆ. ಹೌದು, ಇದೊಂದು ತುಂಬಾ ಆಳವಾದ ಅಧ್ಯಾಯ. ಯೋಹಾನನ ಸಾವು, ಆಮೇಲೆ ಆಹಾರದ ಪವಾಡ, ನೀರಿನ ಮೇಲಿನ ನಡಿಗೆ, ಈ ಘಟನೆಗಳೆಲ್ಲ ಯೇಸು ಯಾರು, ಆತನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನು ಹುಟ್ಟಾಕುತ್ತಾ ಉತ್ತರಗಳನ್ನು ಕೊಡುತ್ತೆ. ಇದು ಮಾನವನ ದೌರ್ಬಲ್ಯಗಳನ್ನ, ಅದೇ ಸಮಯದಲ್ಲಿ ದೈವಿಕ ಶಕ್ತಿಯ ಸಾಧ್ಯತೆಗಳನ್ನು ತೋರಿಸುತ್ತೆ. ಹೌದು. ಹೆರೋದನ ಕಥೆಯಲ್ಲಿ ಅಧಿಕಾರದ ಅಪಾಯ, ಯೋಹಾನನ ಧೈರ್ಯ, ಪೇತ್ರನ ಅನುಭವದಲ್ಲಿ ನಂಬಿಕೆ ಮತ್ತು ಭಯದ ಆಟ ಎಲ್ಲವೂ ಇದೆ. ಸರಿ, ಈ ಡೀಪ್ ಡೈವ್ ಮುಗಿಸೋ ಸಮಯ ಬಂತು. ಕೇಳುಗರಿಗೆ ಒಂದು ಕೊನೆಯ ಯೋಚನೆ ಬಿಟ್ಟೋಗೋಣ. ಖಂಡಿತ. ಪೇತ್ರನ ಹಾಗೆ ನಾವು ಕೂಡ ಕೆಲವೊಮ್ಮೆ ನಂಬಿಕೆಯಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಿಡ್ತೀವಿ. ಆದ್ರೆ ಪರಿಸ್ಥಿತಿಗಳನ್ನ ಅಂದ್ರೆ ಗಾಳಿ, ಅಲೆಗಳನ್ನ ನೋಡಿ ಸಂದೇಹಪಟ್ಟು ಕುಸಿದು ಬೀಳೋ ಅನುಭವ ನಮ್ಮ ಜೀವನದಲ್ಲಾಗುತ್ತಾ? ಆ ರೀತಿ ಆದಾಗ, ಆ ಸಂದರ್ಭಗಳಲ್ಲಿ ನಾವು ಯಾದನ ಅಥವಾ ಯಾರನ್ನ ಆಶ್ರಯಿಸ್ತೇವೆ? ಪೇತ್ರನಂತೆ ರಕ್ಷಿಸು ಅಂತ ಕೂಗ್ತೀವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಸಿಗೋಣ.